ಗ್ಯಾರಂಟಿ ಯೋಜನೆಗಳಲ್ಲಿ ಗೋಲ್ಮಾಲ್ ನಡೆದಿದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ನೋಡಿ. ಶಕ್ತಿ ಯೋಜನೆ, ಗೃಹಲಕ್ಷ್ಮಿಯಲ್ಲೂ ಕೂಡ ಹಣವನ್ನ ದುರ್ಬಳಕೆ ಮಾಡಲಾಗಿದೆಯಾ, ಲೂಟಿ ಆಗಿದೆಯಾ, ಗ್ಯಾರಂಟಿ ವೆಚ್ಚದಲ್ಲಿ ಅಂಕಿ ಅಂಶಗಳಲ್ಲಿ ಅಕ್ರಮ ನಡೆದಿದೆಯಾ, ಸ್ವತಂತ್ರ ಭಾಷಣದಲ್ಲಿ ಸುಳ್ಳು ಹೇಳಿದ್ರ ಡಿಕೆ ಶಿವಕುಮಾರ್ ಅಂತ ಗ್ಯಾರಂಟಿ ಯೋಜನೆಗಳಲ್ಲಿ ಗೋಲ್ಮಾಲ್ ನಡೆದಿದೆಯಾ, ಶಕ್ತಿ ಯೋಜನೆ, ಗೃಹಲಕ್ಷ್ಮಿಯಲ್ಲೂ ಕೂಡ ಹಣವನ್ನ ಸರ್ಕಾರ ಲೂಟಿ ಮಾಡಿದ್ಯಾ, ಗ್ಯಾರಂಟಿ ವೆಚ್ಚದ ಅಂಕಿ ಅಂಶಗಳಲ್ಲಿ ಅಕ್ರಮ ನಡೆದಿದೆಯಾ, ಗ್ಯಾರಂಟಿ ಸಮಿತಿ ಅಂಕಿ ಅಂಶಗಳಲ್ಲಿ ಭಾರಿ ವ್ಯತ್ಯಾಸವಿದೆಯಾ ಅಂತ ಸ್ವಾತಂತ್ರ್ಯದ ಭಾಷಣದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಈ ಬಗ್ಗೆಲ್ಲ ಮಾಹಿತಿ ನೀಡಿದ್ರಲ್ಲ, ಅದೆಲ್ಲ ಸುಳ್ಳು ಹೇಳಿದ್ರ, ಏನಿದು ಸರ್ಕಾರದ ವಿರುದ್ಧ ವಿಪಕ್ಷಗಳ ಗಂಭೀರ ಆರೋಪ ಅನ್ನುವಂತಹ ಪ್ರಶ್ನೆ ಈಗ. ಗೊಂದಲ ನಿವಾರಿಸುತ್ತಾ ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರ ವಿರೋಧ ಪಕ್ಷ ಮಾಡಿರುವಂತಹ ಆರೋಪದ ವಿಚಾರವಾಗಿ ಗೊಂದಲವನ್ನ ನಿವಾರಣೆ ಮಾಡುತ್ತಾ ಇಲ್ಲಿ ಡಿಕೆ ಶಿವಕುಮಾರ್ ಸರ್ಕಾರ ಅಂತ ಏನು ಪಂಚ ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಸರ್ಕಾರ ನೀಡಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು, ಅದರಲ್ಲಿ ಗೋಲ್ಮಾಲ್ ನಡೀತಾ ಇದೆ ಅಂತ ವಿಪಕ್ಷಗಳು ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಏನು ಶಕ್ತಿ ಯೋಜನೆ ಇರಬಹುದು, ಗೃಹಲಕ್ಷ್ಮಿ ಯೋಜನೆ ಇರಬಹುದು, ಈ ವಿಚಾರದಲ್ಲಿ ಅಂದ್ರೆ ಹಣ ಲೂಟಿ ಆಗ್ತಾ ಇದೆ, ಜನರ ಹಣವನ್ನ ಸರ್ಕಾರ ಲೂಟಿ ಮಾಡ್ತಾ ಇದೆ, ಗ್ಯಾರಂಟಿ ವೆಚ್ಚದ ಅಂಕಿ ಅಂಶಗಳಲ್ಲಿ ಅಕ್ರಮ ನಡೀತಾ ಇದೆ, ಗ್ಯಾರಂಟಿ ಸಮಿತಿ ಅಂಕಿ ಅಂಶಗಳಲ್ಲಿ ಭಾರಿ ವ್ಯತ್ಯಾಸ ಕಂಡು ಬಂದಿದೆ ಅಂತ ಹೇಳಿ ವಿರೋಧ ಪಕ್ಷ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಹಾಗಾದ್ರೆ ಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಏನು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಭಾಷಣ ಮಾಡಿದ್ರು, ಅದರಲ್ಲಿ ಪಂಚ ಗ್ಯಾರಂಟಿಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ರು, ಅಲ್ಲಿ ಸುಳ್ಳು ಹೇಳಿದ್ರ ಡಿಕೆ ಶಿವಕುಮಾರ್? ಏನಿದು ಸರ್ಕಾರದ ವಿರುದ್ಧ ವಿಪಕ್ಷಗಳ ಗಂಭೀರ ಆರೋಪ, ಗೊಂದಲವನ್ನ ನಿವಾರಿಸುತ್ತಾ ಸರ್ಕಾರ ಅಂತ ಗ್ಯಾರಂಟಿ ಯೋಜನೆ ಅನುಷ್ಠಾನದಲ್ಲಿ ಗೋಲ್ಮಾಲ್ ಶಂಕೆ ವ್ಯಕ್ತವಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಈ ರೀತಿ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ಸರ್ಕಾರ ಶ್ವೇತಪತ್ರವನ್ನ ಹೊರಡಿಸುವಂತೆ ಆರ್ ಅಶೋಕ್ ಈಗ ಆಗ್ರಹಿಸಿದ್ದಾರೆ. ಈ ವಿಚಾರವಾಗಿ ಶ್ವೇತಪತ್ರವನ್ನ ಹೊರಡಿಸಬೇಕು, ಅಂಕಿ ಅಂಶಗಳಿಗೂ ಸರ್ಕಾರದ ಪ್ರಕಟಣೆಗೂ ತಾಳೆ ಆಗ್ತಾ ಇಲ್ಲ. ಇಲ್ಲಿ ಸ್ವಾತಂತ್ರ್ಯ ಭಾಷಣದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಸುಳ್ಳು ಹೇಳಿದ್ದಾರೆ. ಭಾಷಣದಲ್ಲಿ ಸಿಎಂ ಡಿಕೆ ಸುಳ್ಳು ಲೆಕ್ಕವನ್ನ ನೀಡಿದ್ದಾರೆ. ಇಲ್ಲಿ ಪಂಚ ಗ್ಯಾರಂಟಿ ವಿಚಾರವಾಗಿ ಸುಳ್ಳು ಲೆಕ್ಕ ಕೊಟ್ಟಿದ್ದಾರೆ. ರಾಜ್ಯದ ಜನತೆಗೆ ಸಿಎಂ ಡಿಕೆ ಶಿವಕುಮಾರ್ ತಪ್ಪು ಮಾಹಿತಿಯನ್ನ ನೀಡಿದ್ದಾರೆ, 7 ಕೋಟಿ ಕನ್ನಡಿಗರಿಗೆ ಅವಮಾನಿಸಿದ್ದಾರೆ ಅಂತ ವಿಪಕ್ಷ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಸಿಎಂ ಡಿಕೆ ಶಿವಕುಮಾರ್ ಗ್ಯಾರಂಟಿ ಅನುಷ್ಠಾನ ವಿಚಾರದಲ್ಲಿ ಸುಳ್ಳು ಮಾಹಿತಿಯನ್ನ ನೀಡುತ್ತಾ ಇದ್ದಾರೆ. ಏನಿದು ಗ್ಯಾರಂಟಿ ಗೋಲ್ಮಾಲ್, ಶಕ್ತಿ ಯೋಜನೆ ವಿಚಾರದಲ್ಲಿ ಭಾಷಣದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡುತ್ತಾರೆ. ಅಂದ್ರೆ 3.5 ಕೋಟಿ ಮಹಿಳೆಯರಿಂದ 796 ಕೋಟಿ ಉಚಿತ ಪ್ರಯಾಣ ಆಗಿದೆ ಅಂತ ಹೇಳ್ತಾರೆ. 3 ವರ್ಷಗಳಲ್ಲಿ 14,875 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳುವಂಥದ್ದು. ಸಿಎಂ ಅಧಿಕೃತ ಖಾತೆಯಲ್ಲಿ ಪ್ರಕಟಣೆ ಆದಂತಹ ಅಂಕಿಅಂಶ ಬೇರೆ ಇದೆ ನೋಡಿ. 726 ಕೋಟಿ ಪ್ರಯಾಣಕ್ಕೆ 18,943 ಕೋಟಿ ರೂಪಾಯಿ ವ್ಯಯ ಅಂದಿದೆ. ಸಿಎಂ ಹೇಳಿಕೆಯಲ್ಲಿ 5 ರಿಂದ 6 ಸಾವಿರ ಕೋಟಿ ರೂಪಾಯಿ ವ್ಯತ್ಯಾಸ ಕಂಡು ಬರ್ತಾ ಇದೆ. ಹಿಂದೆ ಹೆಚ್ಚಿದಂತಹ ಖರ್ಚು ಈಗ ದಿಢೀರನೆ ಕಡಿಮೆಯಾಗಿದ್ಯಾಕೆ? ಗೃಹಲಕ್ಷ್ಮಿ ಯೋಜನೆಯಲ್ಲೂ ಅಂಕಿಅಂಶಗಳು ತಾಳೆ ಆಗ್ತಾ ಇಲ್ಲ. ಅನುಷ್ಠಾನ ಸಮಿತಿ ಪ್ರಕಾರ ಫಲಾನುಭವಿಗಳ ಸಂಖ್ಯೆ 1.24 ಕೋಟಿ ಇದೆ. ಸಿಎಂ ಕಚೇರಿ ಖಾತೆಯಲ್ಲೂ ಫಲಾನುಭವಿಗಳ ಸಂಖ್ಯೆ 1.24 ಕೋಟಿ. ಸ್ವಾತಂತ್ರ್ಯ ಭಾಷಣದಲ್ಲಿ ಸಿಎಂ 1.28 ಕೋಟಿ ಅಂತ ಹೇಳಿದ್ದಾರೆ. 4 ಲಕ್ಷ ಹೆಚ್ಚುವರಿ ಫಲಾನುಭವಿಗಳು ಯಾರ್ಯಾರು, ಯಾರ ಖಾತೆಗೆ ಹೋಗ್ತಾ ಇದೆ ಹಣ, ಈ ಗೊಂದಲಗಳಿಗೆ ಸರ್ಕಾರ ಸ್ಪಷ್ಟನೆಯನ್ನ ನೀಡಬೇಕು ಅಂತ ಹೇಳಿ ಆರ್ ಅಶೋಕ್ ಈಗ ಆಗ್ರಹಿಸಿದ್ದಾರೆ. ಏನೆಲ್ಲ ಗೊಂದಲಗಳು ಗ್ಯಾರಂಟಿಯಲ್ಲಿ ಗೋಲ್ಮಾಲ್ ಏನ್ ನಡೆದಿದೆ ಅಂತ ನೋಡೋದಾದ್ರೆ ನೋಡಿ, ಭಾಷಣದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಅಂಕಿಅಂಶಗಳ ಬಗ್ಗೆ ಹೇಳುತ್ತಾರೆ. ಅದರಲ್ಲಿ ಗೋಲ್ಮಾಲ್ ಆಗಿದೆ ಅಂದ್ರೆ ಸಿಎಂ ಹೇಳೋದೇ ಒಂದು, ಇಲ್ಲಿರೋದೇ ಒಂದು, ಒಂದಕ್ಕೊಂದು ತಾಳೆ ಆಗ್ತಿಲ್ಲ ಅಂತ ಹೇಳಿ ಆರ್ ಅಶೋಕ್ ಇಲ್ಲಿ ಶ್ವೇತಪತ್ರವನ್ನು ಹೊರಡಿಸಬೇಕು, ಈ ವಿಚಾರವಾಗಿ ನಮಗೆ ಸರಿಯಾದಂತಹ ಲೆಕ್ಕ ಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ.